ಇದನ್ನ ಬಾವಿ ಅನ್ಕೊಂಡ್ರಾ? ಅಲ್ಲ, ರಷ್ಯಾದಿಂದ ಐಟಮ್ಸ್ನೆಲ್ಲ ಇಂಪೋರ್ಟ್ ಮಾಡಿಕೊಂಡು ಮಾಡಿಸಿರುವಂಥ ಸ್ವಿಮ್ಮಿಂಗ್ ಪೂಲ್. ಬೇಕಾದ್ರೆ ಒಂದ್ಸಲ ಹಾರ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಅಣ್ಣ ನಮ್ಮ ಮನೆಗೆ ಬಂದಾಗೆಲ್ಲ ಇಡೀ ಊರಿಗೆ ಮಟನ್ ಊಟ ಹಾಕ್ತಾನೆ. ಬೇಕಾದ್ರೆ ಅವ್ನು ಇವತ್ತು ಬಂದು ನಾಡಿದ್ದೆ ವಾಪಸ್ ಹೋಗ್ಲಿ, ಮತ್ತೆ ನಾಡಿದ್ದು ಮಟನ್ ಊಟ ಹಾಕ್ತಾನೆ. ಹಾಗಾಗಿ ಇಡೀ ಊರವರೆಲ್ಲ ಅವನು ಅನ್ನಪೂರ್ಣೇಶ್ವರ, ಮಟನ್ ಪೂರ್ಣೇಶ್ವರ ಅಂತಾನೆ ಕರೀತಾರೆ. ಆ್ಯಕ್ಚುಲಿ ನಾನು ಕಾಲೇಜ್ ಹೋಗೋ ಟೈಮಲ್ಲಿ ಕಾಲೇಜಲ್ಲಿ ಟೋಟಲಾಗಿ 600 ಸ್ಟೂಡೆಂಟ್ಸ್ ಇದ್ರು. ಅದ್ರಲ್ಲಿ 2000 ಬಾಯ್ಸ್ ನನಗೆ ಪ್ರಪೋಸ್ ಮಾಡಿದ್ದಾರೆ. ರೀಸೆಂಟಾಗಿ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟರ್ಸ್ಗಳು ಕೂಡ ಪ್ರಪೋಸ್ ಮಾಡಿದ್ರು. ನಾನು ರಿಜೆಕ್ಟ್ ಮಾಡಿಬಿಟ್ಟೆ. ಅಲ್ಲಿ ತೋಟ ಕಾಣಿಸ್ತಿದೆ ಅಲ್ಲ, ನನ್ನ ಅಣ್ಣನ ಮಗ ನಮ್ಮ ಮನೆಗೆ ಬಂದಾಗೆಲ್ಲ ತೋಟಕ್ಕೆ ಒಂದು ರೌಂಡ್ ಹೋಗ್ತಾನೆ. ಪ್ರತಿ ಅಡಿಕೆ ಮರದಲ್ಲೂ ಒಂದೊಂದು ಹೆಣ್ಣು ಹಕ್ಕಿಗಳು ಕೂತಿರುತ್ತೆ. ಅವ್ನು ಹೋಗಿದ ತಕ್ಷಣ ಸಾಕು, ಹರ್ಷ 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 ಅಂತ ಪ್ರತಿ ಹೆಣ್ಣು ಹಕ್ಕಿನೂ ಕೂಗುತ್ತೆ. ನಾನು ಹಾಕಿರೋ ಟೀ ಶರ್ಟ್ ಏನಿದೆ, ಇದು ನನ್ನ ಅಣ್ಣ USA ಹೋದಾಗ ತಗೊಬಂದಿದ್ದು. 20 lakhs ಏನೋ ಇದೆ ಪ್ರೈಸು. ಇದ್ರದ್ದು ಮೇಲ್ಗಡೆ ಕೋಟಿಂಗ್ ಎಲ್ಲ ಡೈಮಂಡಲ್ಲೇನೋ ಮಾಡಿದಾರಂತೆ. ಅದು ನೋಡುವಾಗ ವಿಸಿಬಲ್ ಆಗಲ್ಲ ಆ್ಯಕ್ಚುಲಿ. ನನ್ನ ಅಣ್ಣ ನನ್ನ ನಂಬರ್ 2 ಹೀರೋಯಿನ್ ಮಾಡಬೇಕು ಅಂತ ಇದ್ದಾನೆ. ಸೊ ನಾನು ಟ್ರೈನಿಂಗ್ ತೊಗೊತಾ ಇದ್ದೀನಿ ಆ್ಯಕ್ಚುಲಿ. ಡೈಲಿ ಲಂಡನ್ಗೆ ಇಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ಸೊ ಇಲ್ಲ ಆ್ಯಕ್ಚುಲಿ ಫ್ಲೈಟ್ ಬಂದು ಲ್ಯಾಂಡ್ ಆಗುತ್ತೆ ಡೈಲಿ. ಇಲ್ಲೊಂದು ನಾಯಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದನ್ನು ನಾವು ಜರ್ಮನಿಯಿಂದ ತೊಗೊಬಂದಿದ್ದು ಆ್ಯಕ್ಚುಲಿ. 3 CR ಏನೋ ವ್ಯಾಲ್ಯೂ. ಡೈಲಿ 2 ಗೋಲ್ಡ್ ಬಿಸ್ಕೆಟ್ ಹಾಕ್ತೀನಿ. ಪೆಡಿಗ್ರಿ ಅದು ಇದು ಎಲ್ಲ ತಿನ್ನಲ್ಲ ಅದು. ಸೊ ಗೋಲ್ಡ್ ಬಿಸ್ಕೆಟ್ಸ್ ಇಂಥದ್ದೇ.